ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಕಿಚನ್ದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಗಿರೋದ್ರಿಂದ ನಾನಿವತ್ತು ಸಂಗತ್ ಕಲೆಕ್ಷನ್ ಮುಗಿಸಿ ನಾವು ಹೊರಟಿದ್ದು ಹಾಸನ ಕಡೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇದು ನೋಡಿ ದೇವಸ್ಥಾನ ಅಂದ್ಕೊಂಡ್ರೆ, ಬಟ್ ದೇವಸ್ಥಾನ ಥರ ಇರೋದೇ ಹಾಸನಲ್ಲಿ ಒಂದು ಆಯುರ್ವೇದಿಕ್ ಕ್ಲಿನಿಕ್. ಅದು ಬಂದ್ಬಿಟ್ಟು ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಕ್ಲಿನಿಕ್. ನಾವು ಫಸ್ಟ್ ಹೋಗಿ ನನಗೆ ಟೋಕನ್ ತೊಗೊಂಡು ಸ್ವಲ್ಪ ಹುಷಾರಿಲ್ಲ, ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೆ. ನೋಡಿ ಎಷ್ಟು ಪೀಸ್ ಆಗಿದೆ, ಎಷ್ಟು ಕ್ಲೀನಾಗಿದೆ ಹಾಸ್ಪಿಟಲ್ ಅಂದ್ಬಿಟ್ಟು ಮತ್ತೆ ಕೇಳಿಬಿಡಿ. ಹಾಸ್ಪಿಟಲ್ ಅಂದಮೇಲೆ ಕ್ಲೀನ್ ಆ್ಯಂಡ್ ಪೀಸ್ ಇರುತ್ತೆ ಅಂತ ಆಗಿರುತ್ತೆ. ಬಟ್ ಬೇರೆ ಹಾಸ್ಪಿಟಲಲ್ಲಿ ಗಿಜಿ ಬಿಚ್ಚಿ ಇರುತ್ತೆ, ಬಟ್ ಈ ಹಾಸ್ಪಿಟಲಲ್ಲಿ ತುಂಬ ಪೀಸ್ ಆಗಿರುತ್ತೆ. ಮತ್ತು ಯಾರಾದರೂ ಆಯುರ್ವೇದಿಕ್ ನೀವು ತೊಗೋಬೇಕು, ಕೆಮಿಕಲ್ ಬೇಡ ಅಂತ ಹೇಳಿದ್ರೆ ಈ ಹಾಸ್ಪಿಟಲ್ನ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮೆಡಿಸನ್ ಕೊಡ್ತಾರೆ. ಫೈನಲಿ ನಾನು ತೋರಿಸ್ಕೊಂಡು ನನಗೆ ಏನೇನು ಬೇಕು ಮೆಡಿಸನ್ ತೊಗೊಂಡೆ. ಆಚೆ ಕಡೆ ನೋಡಿ ಆಯುರ್ವೇದಿಕ್ ಹಾಸ್ಪಿಟಲ್ ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಪೀಸ್ ಆಗಿದೆ. ಏನು ಬೇಕು ಎಲ್ಲ ಎತ್ಕೊಂಡು ನಾವು ಹೊರಟಿದ್ದು. ನೆಕ್ಸ್ಟ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರನ್ನ ನೋಡೋಣ ಅಂತ ಹೋದ್ವಿ. ಟ್ರಾಫಿಕ್ ಇಲ್ಲೂ ಬಿಟ್ಟಿಲ್ಲ ನಮ್ಮನ್ನು. ಫೈನಲಿ ನಾವು ರಾಯರನ್ನ ನೋಡೋಕ್ಕೆ ಬಂದ್ವಿ. ಇವತ್ತು ಗುರುವಾರ ಆಗಿರೋದ್ರಿಂದ ಅಲ್ವಾ, ರಾಯರ ದರ್ಶನ ಮಾಡಲೇಬೇಕು ಅಂತ ರಾಯರಿಗೋಸ್ಕರ ಬಂದ್ವಿ. ಇವತ್ತು ತುಂಬ ರಶ್ ಇತ್ತು, ಸ್ವಲ್ಪ ಬರೋದು ಲೇಟ್ ಆಯಿತು ನಾವು. ಅದಕ್ಕೆ ರಾಯರು ನೋಡೋದೇ ಒಂದು ಖುಷಿ, ತುಂಬ ನೆಮ್ಮದಿ ಸಿಗುತ್ತೆ ಇಲ್ಲಿ. ನೆಮ್ಮದಿ ಎಲ್ಲಿ ಹುಡ್ಕೊಂಡು ಹೋಗೋಂಗಿಲ್ಲ, ದೇವಸ್ಥಾನಕ್ಕೆ ಹೋದರೆ ನೆಮ್ಮದಿ ಸಿಕ್ಕೇ ಸಿಗುತ್ತೆ. ರಾಯರನ್ನ ನೋಡಿಕೊಂಡು ನಾವು ಹೊರಟಿದ್ದು. ಹಸ್ವಾಗ್ತಿತ್ತು, ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದು ಪವಿತ್ರ ಫುಡ್ ಫಾಸ್ಟಿಗೆ. ಅಲ್ಲೋಗಿ ಏನು ಆರ್ಡ್ರ್ ಮಾಡೋದು ಅಂತ ಯೋಚನೆ ಮಾಡುವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ವೆಜ್ ಫ್ರೈಡ್ ರೈಸ್. ಬಟ್ ನಾನೊಂದು ಹೇಳ್ತೀನಿ ಗೈಸ್, ಯಾರೂ ಹೋಗಬೇಡಿ ಇಲ್ಲಿಗೆ, ನಿಜ ಚೆನ್ನಾಗಿರಲಿಲ್ಲ. ಆಮೇಲೆ ನಮ್ಮ ಅಮ್ಮಂಗೆ ಸೀರೆ ತೊಗೋಬೇಕಿತ್ತು, ಅದಕ್ಕೆ ಮಧು ಸಿಲ್ಕ್ನ ಚಾಯ್ಸ್ ಮಾಡಿಕೊಂಡು ಮಧು ಸಿಲ್ಕ್ಗೆ ಹೋದ್ವಿ. ನಮ್ಮ ಅಮ್ಮಂಗೆ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಸೀರೆ ಕೊಡಿಸ್ತಾ ಇರೋದು. ಏನಾಗುತ್ತೋ ಗೊತ್ತಿಲ್ಲ. ಹೇಗಿರೋದು ನನ್ನ ಕಲೆಕ್ಷನ್ ನೋಡೋಣ ಬನ್ನಿ. ನಮ್ಮಮ್ಮಂಗೆ ಸೀರೆ ಕೊಡಿಸ್ಬೇಕಂತ ನನಗೆ ತುಂಬ ವರ್ಷಗಳಿಂದ ಕನಸು. ಸೀರೆ ಉಟ್ಕೋಣ ಅಂತ ಹೋದ್ವಿ. ನಮ್ಮಮ್ಮಂಗೆ ಏನು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೀನಿ. ಅವರೆಲ್ಲ ತೋರಿಸಿದ್ರು ತುಂಬ. ಫೈನಲಿ ಒಂದು ಸೆಲೆಕ್ಷನ್ ಮಾಡಿ ತುಂಬ ಹೊತ್ತಾದಮೇಲೆ, ನನಗಂತೂ ಸೀರೆ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ನಾ ಏನೋ ಒಂದು ತೊಗೊಂಡು ಹೊರಟ್ವಿ. ನಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಫೈನಲಿ ಒಂದು ಸೆಲೆಕ್ಷನ್ ಆಯಿತು. ನಾವು ಹೊರಟಿದ್ದು ನೆಕ್ಸ್ಟ್ ಎಲ್ಲಿಗೆ ಅಂತ ಅಂದ್ಕೋತೀರಾ, ಹಾಸನ ಅಂದಮೇಲೆ ಶಾಪಿಂಗ್ ಬಂದಿದ್ದೀವಿ ಅಂದಮೇಲೆ ವಿಶಾಲ್ ಮಾರ್ಟ್ ಹೋಗಲೇಬೇಕು. ಹೋಗಿಲ್ಲ ಅಂತ ಅಂದರೆ ಅದು ಶಾಪಿಂಗ್ ಅನ್ಸ್ಕೊಳ್ಳೋದೇ ಇಲ್ಲ ಫಾರ್ ದ ಗರ್ಲ್ಸ್ ನಮಗೆ. ಫೈನಲಿ ವಿಶಾಲ್ ಮಾರ್ಟಿಗೆ ಬಂದ್ವಿ. ವಿಶಾಲ್ ಮಾರ್ಟಲ್ಲಿ ಧಮಾಕ ಆಫರ್ ನಡೀತಾ ಇತ್ತು. ಹಂಗಾಗಿ ವಿಶಾಲ್ ಮಾರ್ಟ್ ಒಳಗಡೆ ಬಂದು ನೋಡಿದ್ರೆ ಎಲ್ಲಿ ನೋಡಿದ್ರು ಜನ ಮತ್ತು ಆಫರ್ ಕೂಡ ಹಾಗೇ ಇತ್ತು. ಚೆನ್ನಾಗಿತ್ತು ಆಫರ್. ಇನ್ನೂ ಯಾರು ಹೋಗಿ ಹಬ್ಬದ ಆಫರ್ನ ತೊಗೊಂಡಿಲ್ಲ, ಹೋಗಿ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಆಫರ್. ಬೈ ಒನ್ ಗೆಟ್ ಒನ್ ಫ್ರೀ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಕ್ಲಾತ್ ಎಲ್ಲ ಚೆನ್ನಾಗಿ ಬಂದಿದೆ, ಟ್ರೆಂಡ್ಸು. ಫೈನಲಿ ಹುಡ್ಕಾಡಿ ತಡ್ಕಾಡಿ ಎಲ್ಲ ಮಾಡಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೊರಟ್ವಿ. ಬರೋ ಅಷ್ಟರಲ್ಲಿ ಕತ್ಲೆ ಆಗಿತ್ತು, ಆದರೂ ವ್ಯೂ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಫೈನಲಿ ನಮ್ಮ ಸಣ್ಣಕ್ಕಿ ನಾಡು ಆಲೂರಿಗೆ ನಮ್ಮ ಎಂಟ್ರಿ ಕೊಟ್ಟೇ ಆಯಿತು. ಕೊಟ್ಟಾಯ್ತಷ್ಟರಲ್ಲಿ ನಮ್ಮ ಅಪ್ಪಂಗೆ ಮಾತ್ರೆ ಬೇಕಿತ್ತು, ಅದಕ್ಕೆ ಮೆಡಿಕಲ್ ಹೋಗಿ ಮಾತ್ರೆ ತೊಗೊಂಡ್ಬಂದ್ವಿ. ಇಷ್ಟೇ ನನ್ನ ದಿನ. ನಮ್ಮ ಅಮ್ಮಂಗೆ ಸೀರೆ ಕೊಟ್ಟೆ, ನಮ್ಮ ಅಮ್ಮಂಗೆ ಇಷ್ಟ ಆಯಿತು, ಬಟ್ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತಿನ ಇಷ್ಟ ಆಗಿತ್ತು.